ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ ರೀ. ಶ್ರಾವಣ ಬೆಳತಕ್ಕ ಜ್ವರ ಬಂದ ಸ್ನೇಹಿತರೆ, ಹೀಗಾಗಿ ಮಲ್ಕೊಂಬಿಟ್ಟು ನೋಡ್ಯವ. ಇವಾಗ ಎದ್ದೀನಿ 7-10 ನಿಮಿಷ ಆಗೈತೆ ನೋಡಿ. ಶ್ರಾವಣ ಜ್ವರ ನನಗೆ ಆರಾಮಿಲ್ಲ ರೀ, ಶ್ರಾವಣಿಗೆ ಆರಾಮಿಲ್ಲ. ಬಟ್ಟೆ ಗಿರಾಕಿ ಒಂದು, ಮನೆ ಕೆಲಸ ಒಂದು ಎಲ್ಲನೂ ಮಾಡ್ಕೊಳ್ಳೇಬೇಕು. ಎಲ್ಲ ಎತ್ತಿಡಬೇಕು ಸ್ನೇಹಿತರೆ. ಎಲ್ಲದೆಲ್ಲ ಇಟ್ಟು ನೋಡಿ ಶ್ರಾವಣಿನ ಮಲ್ಕೊಂಡನ. ಶ್ರಾವಣಿ ಎದ್ದಾಡ್ರಿ, ಎದ್ದೋಗ್ಯ. ರಾತ್ರಿ ಊಟಕ್ಕೆ ಪಲಾವ್ ಮಾಡ್ಕೊಂಡು ಉಂಡು ಎಲ್ಲ ಅಲ್ಲದೆಲ್ಲ ಇಟ್ಟು ನೋಡಿ. ಕೆಲಸ ಭಾಳ ಐತ್ರಿ, ಮನೆಗೆ ಭಾಳ ಗಲೀಜು ಐತೆ. ಎಲ್ಲ ಅಲ್ಲದಲ್ಲೇ ತೊಗೊಂಡು ಇಡೋದು ಮಾಡೀನಿ ರೀ. ಎಲ್ಲರೂ ಬೀರಪ್ಪನ ದರ್ಶನ ಮಾಡ್ಕೋರಿ. ಇಷ್ಟ ಐತೆ, ನಾನು ದರ್ಶನ ಮಾಡೀನಿ ನೋಡಿ. ಹಿಂದೂ ಎಲ್ಲ ಬಟ್ಟೆ ನಿನ್ನೆ ಶ್ರಾವಣ ಆರಾಮಿಲ್ಲ ಅಂದೆಲ್ಲ ವಾಂತಿ ಮಾಡ್ಕೊಂಡು ರಗ್ಗು ಬಟ್ಟೆ ಎಲ್ಲ ಹಂಗೆ ಅದಾವ ರೀ. ನನಗೂ ಹುಷಾರಿಲ್ಲ ಅಂದ್ರೆ ಏನು ಮಾಡ್ಬೇಕು ರೀ? ನನಗೇನು ಜ್ವರ ಇಲ್ಲ, ನೆಗಡಿ ಕೆಮ್ಮು, ನೆಗಡಿ ಅಂತ ಜಡಲ್ ಅಂತ ಬುಗಡಿ ಅಂತ ವಸ್ತಾರಲ್ಲ ಸ್ನೇಹಿತರೆ. ಬರೀ ಇಷ್ಟೆಲ್ಲ ಮನೆ ಗಲೀಜಿತೆಲ್ಲ ಕ್ಲೀನ್ ಮಾಡ್ಕೇರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂಗಳ ಕಸ ಹೊಡಿ ಬರ್ತೀನಿ ರೀ. ಫಸ್ಟು ಪಟ್ ಮಾಡ್ಕೊತೀನಿ ರೀ. ಒಳಗೈತಿ ಮಾಡಲೇಬೇಕು. ನಾನು ಬಿಟ್ಟು ಇನ್ನೊಬ್ರು ಮಾಡ್ತಾರೆ ನಂಗಿಲ್ಲ. ನಾ ಏನರ ಒಂದೆರಡು ಇಟ್ಟಿರ್ತೀನಿ, ಅಲ್ಲೇ ಇರ್ತೀರಿ, ನಾನೇ ಮಾಡ್ಬೇಕು ಅದನ್ನು ನೋಡಿ ಸ್ನೇಹಿತರೆ. ಇವತ್ತು ಶುಕ್ರವಾರ ಮನೆ ತೊಳೆದೆ, ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡು ಗ್ಯಾಸ್ ಕಟ್ಟಿ ಪೂಜೆ ಮಾಡ್ಕೊಂಡು ಒಲೆ ಇಟ್ಟು ಪೂಜೆ ಮಾಡ್ಬೇಕು. ಎಲ್ಲ ತೊಳೆಸಿ ಕ್ಲೀನಾಗ. ಶುಕ್ರವಾರ ಮತ್ತು ಸಮಾಧಾನ ಆಗಲ್ಲ ಸ್ನೇಹಿತರೆ. ಲೇಟ್ ಆಗಿತ್ತು ಆದರೂ ತೊಳ್ಕೊಂಡಿನ ಪರ್ಸಲ್ಲಿ ಕಸ ಹುಡುಗಿಲ್ರಿ ನೋಡಿ. ನಾ ಎಲ್ಲ ಎತ್ತಿಟ್ಟಿನಿ. ಇವನು ಬಟ್ಟೆ ಎಲ್ಲ ಎತ್ತಿಟ್ಟಿನಿ. ನೈಟಿಗಳು ಅವೆಲ್ಲ ಅవి ಸಾಸಿ ಮಡಚಿ ಎಲ್ಲ ಅಟ್ಟದು ಕ್ಲೀನ್ ಮಾಡ್ಕೊಂಬರ್ಬೇಕು. ಆಲ್ಮೋಸ್ಟು ಅರ್ಧ ಕೆಲಸ ಕ್ಲೀನಿಂಗ್ ಆಗೈತೆ ರೀ. ಹಿಂದೂ ಒಂದಿಷ್ಟು ಕ್ಲೀನ್ ಆಗೈತಿ. ಇನ್ನು ಕಸ ಹುಡಬೇಕು ರೀ. ನೀರಿಗೆ ಒಲೆ ಹಚ್ಚೀನಿ. ಶ್ರಾವಣಿ ಅಲ್ಲಿ ಬ್ರಷ್ ಮಾಡಾಕತ್ತಾಳ. ಕುಮಾರ್ ಕುಂತಾಳ. ಅಷ್ಟು ಬಾಂಡೆ ಅದಾವ, ಮನೆ ವರ್ಷದ ಅರಿ ನೋಡಿ. ಬಟ್ಟೆ ತುಂಬಿಟ್ಟು ಸ್ನೇಹಿತರೆ ಇಟ್ಟು ಕಸ ಹೊಡಿಬಿಡ್ತೀನಿ. ನೀರು ಒಲೆ ಹಚ್ಚೀನಿ. ಕುಮಾರ್ ಕುಂತಾನ. ಶ್ರಾವಣಿನೂ ಬ್ರಷ್ ಮಾಡಾಕತ್ತಾಳ. ಜಕ ಮಾಡವಿ ಬರ್ರಿ. ಈ ಥರ ಐತೆ ನೋಡಿ ವಾತಾವರಣ ನಮ್ಮ ಕಡೆ. ನಿಮ್ಮ ಕಡೆ ಹೆಂಗೈತೆ ನೋಡಿ ಸ್ನೇಹಿತರೆ. ಅಂಗಳೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಇವಾಗ ಟೈಮ್ 9 ಗಂಟೆ ಆಗೇ ಬಿಡ್ತು. ಶ್ರಾವಣ ಎಲ್ಲಿಗಿದಿ? ದೋಸೆ ತೊಗೊಂಬಂದು ನೋಡ್ಯಾರ ಅಕ್ಕಗೆ ಹೋಗಿ. ನನಗೂ ಒಂದು ಪ್ಲೇಟ್ ಅಂದ ಅದಕ್ಕೆ ರೊಕ್ಕ ಕೊಟ್ಟೀನಿ ರೀ, ಹೋಗಿ ಬಾ ಅಂತೇಳಿ. ಏನು ಮಾಡ್ತಾರನ್ರಿ? 10 ರೂಪಾಯಿ ಐತೆಪ್ಪ, ಇನ್ನೂ ಕೊಡ್ತೀನಿ ತಡಿ. 9-10 ನಿಮಿಷ ಕಮ್ಮಿ ಐತೆ. ಶ್ರಾವಣಿ ಬಂದಂದ್ರೆ 2 ಜುಟ್ಲ ಹಾಕಿ ರೆಡಿ ಮಾಡಬೇಕು. ಇನ್ನು ಹಾಕಿ ಕಳಿಸ್ಕೇರಿ ಬುತ್ತಿ ಕಟ್ತೀನಿ ರೀ. ದೋಸೆ ತರ್ಸೀನಿ, ಬುತ್ತಿ ಕಟ್ತೀನಿ. ಬುತ್ತಿ ಕಟ್ಟಿ ಕಳಿಸಿ ಬಾಂಡೆ ತಿಕ್ಕಿ ಹಿಂದೆಲ್ಲ ಕಸ ಹುಡುಗಿ ಶ್ರಾವಣ ಜಕ ಮಾಡಿಸಿ ಹೋಗಿ ಉಣಿಸಿ ಕಳಿಸಿ ಇಟ್ಟು ಬಟ್ಟೆ ಎಲ್ಲ ಉಕ್ಕೊಂಬಂದು ಹಚ್ಚಿ ಕಡ್ದು ಎಡ ಮನೆಗಾರ ಹೋಗಿ ಉಕ್ಕೊಂಬಂದು ಮುದ್ದೆ ಕಾಣ್ಬೇಕಾದ್ರೆ ದೇವ್ರ ಮುಂದೆ ದೀಪ ಹಚ್ಚಕ್ಕೆ ಎಣ್ಣಿಲ್ಲ ಸ್ನೇಹಿತರೆ. ಒಳ್ಳೆಯ ಖಾಲಿ ಆಗೈತಿ. ಬರ್ರಿ, ಇಷ್ಟಾದ್ರೆ ಜೀವ ಸಮಾಧಾನ ಆಗುತ್ತೆ ನೋಡಿ. ಮನೆ ಕ್ಲೀನ್ ಆದ್ರೆ ಶ್ರಾವಣಿ ಕಳಿಸಿ ಸಿಗ್ತೀನಿ ರೀ. ಶ್ರಾವಣಿ ದೇವ್ರಿಗೆ ಹೋಗಿ ಬಂದು ನೋಡಿ. ಬಾ ಜುಟ್ಲ ಹಾಕಿ ರೆಡಿ ಮಾಡ್ತೀನಿ. ಬಾ ನೀವು ಹೋಗಿ ಬಾ. ಅಲ್ಲಿಗೆ ಇಡಬೇಡ ಅಲ್ಲಿಗೆ ನೋಡಿ ಸ್ನೇಹಿತರೆ. 30 ರೂಪಾಯಿಕ ಇದಿಟ್ಟು ಚಟ್ನಿ, ಈ ಒಳಗೆ ಚಟ್ನಿ, ಇದು ಗಡ್ಡೆ ಚಟ್ನಿ ಸ್ನೇಹಿತರೆ. ಇದು 2 ದೋಸೆ ಬಟ್ಟಿ ಪಲ್ಯ. ಬುತ್ತಿ ಕಟ್ತೀನಿ ರೀ. ಅದನ್ನು ಕಟ್ಟಿ ಅದನ್ನು ತಿಂತಾಳಕ್ಕಿ. ಶ್ರಾವಣಿಗೊಂದು ತರಿಸ್ತೀನಿ ರೀ. ಅವನು ತಿನ್ನಲ್ಲಕ್ಕ. ನಾ ಎಣ್ಣೆ ಉಪ್ಪಿಟ್ರೆ ಇಲ್ಲಿಕ್ಕೆ ಏನಾರ ಮಾಡ್ಕೊಂಡು ತಿಂತೀನಿ. ಇಲ್ಲಿಕ್ಕೆ ರೊಟ್ಟಿ ಅದಾವ್ರಿ, ಎಣ್ಣೆ ಖಾರ ಹಾಕೋ ರೊಟ್ಟಿ ತಿಂದು ರೈಟ್ ಅಂದ್ಬಿಡೋದು ಸ್ನೇಹಿತರೆ. ಜೈ ಇದು ಜೈ ಅಂದ್ಬಿಡೋದ್ರಿ, ಇಲ್ಲಾರ್ದಿಲ್ಲ. ಇಷ್ಟೆಲ್ಲ ಕೊಡ್ತಾರೆ ನೋಡಿ. ಸುಮ್ಮನೆ ಲೇಟ್ ಆಗಿತ್ತಲ್ಲ ಅಕ್ಕಿನ ತರ್ಸಿದ್ ನೋಡಿ. ಏನು ಮಾಡೋದ್ರಿ? ಕಡಿಮೆ ಆಗೋದಿಲ್ಲ. ಒಮ್ಮೆ ಮಾಲದಾಗ ಸಾಗಿಸ್ಬಿಡ್ಬೇಕು. ರೊಕ್ಕ ಕಳೀಲಿ. ಆ ದೋಸೆನ ತರ್ಸಲ್ಲ. ಬಾರಮ್ಮ, ಟೈಮ್ ಆಗೈತೆ. 9 ಇರ್ಲಿ. ಎಣ್ಣೆ ಹಚ್ಚೋಬೇಕು, ಕೂಲ್ ಬರ್ತಾವೆ. ಯಾಕ ಹಾಯ್ ಮಾಡಿಲ್ಲರಿಗೆ ಸಾಲಿಗೆ ಜುಟ್ಲಂಗೆ ಅವ್ರಿ. ಜುಟ್ಲು ಇಷ್ಟ ಆದವು ರೀ ನೋಡಿ ಸ್ನೇಹಿತರೆ. ಇವತ್ತು ಜುಟ್ಲಾಗಿ ಕಳ್ಸಾಕತ್ ನೋಡಿ ಶ್ರಾವಣಿ. ಬೂಟ್ ವರ್ಷಗೊಂದು ಹಳೆಯರ್ ಬಿತ್ತು ತಗೊಂಡು ಹಂಗೆ ಕುಂದ್ರ ಡ್ರೆಸ್ ವರ್ಷಗಲ್ಲ. ನಮ್ಮ ಹಂಗೆ ಕುಂದಿರ್ತೇವೆ. ನಾ 5 ನಿಮಿಷ ಐತೆ ಬರಗನ ಹಾಕೊಂಡು ಹೋಗು ಚಿನ್ನಕ್ಕ.
ಏನು ಹ್ಞೂ ಹೋಗಿ 10 ರೂಪಾಯಿ ಬೆನ್ ತೊಗೊಂಬಾರ ಹುಷಾರ್ ಬಾಯ್. ಶ್ರಾವಣಿ ಹೋದೋಡ್ರಿ ಆಕಿನ ರೆಡಿ ಮಾಡಿ ಕಳ್ಸೀನಿ ರೀ. ಬರ್ರಿ ಇವಾಗ ನಾನು ಹಿಂದಿಂದೆಲ್ಲ ಮೊಸರು ತಿಕ್ಕಿನಿ, ಕಸ ಗುಡಿಸಿ ಜಳಕ ಮಾಡಿಸಿ, ಶ್ರಾವಣಿಗೆ ಜಳಕ ಮಾಡಿಸಿ ನಾ ಜಳಕ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಬಟ್ ಇದ್ರಲ್ಲಕ್ಕ ಬಂದಿದ್ದು ಐದನೇ ಮನೆಗೂ ಹೋಗ್ಕೊಂಬರ್ತೀನಿ, ಮುದ್ದೆ ಒಳಗೆ ಹೋಗ್ತೀನಿ ರೀ. ಶುಕ್ರವಾರ ಆದರೂ ದೀಪ ಹಚ್ಚಕ್ಕೆ ಏನಿಲ್ಲ ರೀ, ಒಂದಿರ್ಲಿಕ್ಕೆ ಇಡಲ್ಲ ಸ್ನೇಹಿತರೆ. ಸಂಸಾರ ಅಂದ್ರೆ ಸಾಗು ಹೊಳಿರಿ, ಸಾಕ್ತು ಸಾಗುತ್ತೆ ರೀ ಸಂಸಾರ. ಸಾಗ್ಲಿಕ್ಕೆ ವಜ್ಜೆ ಐತಿ ಸ್ನೇಹಿತರೆ. ಸಂಸಾರ ಅಂದ್ರೆ ಹಂಗೆ ಅಲ್ರಿ, ಸಾಗು ಹೊಳೆ ಇದ್ದಂಗೆ. ಬರ್ರಿ ನೋಡಿರಿ, ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಬಾಂಡೆನೂ ಇದ್ದು ಬಾಂಡೆ ತಿಕ್ಕೊಂಡೆ, ಬಟ್ಟೆ ನೀವು ಇವತ್ತಿನೂ ಉಸು ಬಟ್ಟೆ ಒಗೆದು ಹಾಕಿದ್ಯಾ, ಮುದ್ದೆ ಒಳಗೆ ಹೋಗ್ಬೇಕಂದೆ ಬೇಸು. ಇವತ್ತು ಶುಕ್ರವಾರ ಇಲ್ರಿ, ಶುಕ್ರವಾರ ಅಲ್ಲ ಸವಾಲಿರಲ್ಲ. ಹಿಂಗಾಗಿ ನಾಳೆಗಾರ ಸೋಮವಾರ ಹೋದ್ರಾತು ಪಾರ್ಸಲ್ ಹಾಕೋದವ್ರಿ ಒಂದೆರಡು. ಅವು ಇಟ್ಟು ಪಾರ್ಸಲ್ ಹಾಕಿ ಸೋಮವಾರ ದಿನ ಪ್ಯಾಕಿಂಗ್ ಮಾಡೋದು. ಸೋಮವಾರ ತೊಗೊಂಡು ಹಾಕಿ ನೆನೆ ತುಂಬ್ಕೊಂಬಂದ್ರಾತು. ಈಗ ಒಂದು 2 ದಿನ ಎಲ್ಲಾರ ಇಲ್ಲೇ ಕಡ ಎಣ್ಣೆ ಯಾರ ಮನೆ ಇಸ್ಕೊಂಡ್ರಾತು. ಇಲ್ಲಿಕ್ಕ ಇದೇ ಚಲೋ ಎಣ್ಣೆಯಾಗ ದೀಪ ಹಚ್ಚಿದ್ರಾತು ನೋಡಿ. ಜಮೀನು ಎಣ್ಣೆ ರೀ ಇನ್ನೂ ಇಟ್ಟೈತ್ರಿ, ಅದು ಜಮೀನು ಎಣ್ಣೆ ತೊಗೊಬೇಕು. ಪುಟ್ಟಕ್ಕರೇನೋ ಹೊಸ ಎಣ್ಣೆ ತಿಂದಾರಂತ, ಶೇಂಗಾದ ಎಣ್ಣೆ. ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಇನ್ನು ಬಿಸಿಲು ಸಿಕ್ಕಾಪಟ್ಟೆ ನೋಡಿ ಸ್ನೇಹಿತರೆ. ಎಲ್ಲ ಮನೆ ಕ್ಲೀನಾಗೈತಿ, ಹೂಸು ಬಟ್ಟೆ ಹಿಂದಿಂದ ಎಲ್ಲ ಕ್ಲೀನ್ ಆಯ್ತು ರೀ. ಇನ್ನು ಜಳಕ ಮಾಡ್ಬೇಕಾದ್ರೆ ಟೈಮು 11 ಗಂಟೆ ಹಾಕಿ ಬಂದೈತೆ ನೋಡಿ. ಹೂಸು ಬಟ್ಟೆ ಬಂಡೆ ಎಲ್ಲ ಮಾಡ್ರಾಗ ಜಳಕ ಮಾಡಿ ಪೂಜೆ ಮಾಡಿ ಇದು ಶ್ರಾವಣ ಕುಮಾರನ ರಗ್ಗನ ಹೋದಾಕಿದ್ದು ನೋಡಿ. ಹಿಂದಿನ ಎಲ್ಲ ಕ್ಲೀನ್ ಆಗೈತೆ ರೀ, ಎಲ್ಲ ಒಟ್ಟು ಕಸ ಹುಡುಗಿದೆ, ನೀರು ಕಾದವ್ರಿ. ಬರೀ ಸ್ನೇಹಿತರೆ ಒಳ್ಳೆ ಎಣ್ಣೆ ಕ್ಯಾನು ತಿಕ್ಕಿ ನೋಡಿ, ಬಿಸಿಲಿಗೆ ಇರಲಿ ಅಂತ ಇಟ್ಟೀನಿ ರೀ. ಅದ್ರಾಗ ಈ ಎಣ್ಣೆ ಸುಡುಗಾಡೇನು ರೀ, ಇದು ಒಳ್ಳೆ ಎಣ್ಣೆ ತುಂಬ್ಕೊಂಬರ್ತೀವಲ್ಲ ಕ್ಯಾನು ಒಳಗೆ ಎತ್ತಿದಾಗ ಆಗಿರ್ತೈತೆ ರೀ ಎಣ್ಣೆ ಎಲ್ಲ. ಅವಾಗ ಬಿಸಿನೀರು ಹಾಕಿ ತೊಳೆದು ಸಾಬೂನು ಪುಡಿ ಹಾಕಿ ತಿಕ್ಕಿಟ್ಟೀನಿ ರೀ. ಅದು ಕ್ಯಾನ್ ತೊಳಿಬೇಕಂದ್ರೆ 1 ತಾಸು ಟೈಮ್ ಮಾಡ್ಕೋತ್ರಿ. 11 ಆಗೈತೆ ರೀ. ಶುಕ್ರವಾರ ಇನ್ನೂ ಪೂಜೆ ಮಾಡಬೇಕು, ಜಳಕ ಮಾಡಬೇಕು, ಊಟ ಮಾಡಬೇಕು. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಿ ರೀ. ಈಗ ಇದ್ದಿದ್ದು ಸ್ವಲ್ಪ ಯಾವ್ದಾರು ನಾಷ್ಟ ಮಾಡ್ಕೊಂಡು ತಿಂದುಬಿಡ್ತೀನಿ ರೀ. ಸದ್ಯ 12:30 1 ಗಂಟೆ ಆಗುತ್ತೆ ರೀ. ಜಳಕ ಪೂಜೆ ನಾಷ್ಟ ಮಾಡ್ಕೊಂಡು ತಿನ್ಬೇಕಂತ ಮತ್ತೆಲ್ಲ ಕೆಲಸ ಮುಗಿದು ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಶಿವಕುಮಾರ ಸ್ವಲ್ಪ ಮುಂಜಾನೆ ಜ್ವರ ಕಮ್ಮಿ ಆಗಿದ್ದು, ಸಾಲಿ ಹೋಗಿದ್ದ. ಇವಾಗ ಮತ್ತೆ ಜ್ವರ ಬಂದ ನೋಡಿ. ಬಂದಾನ ಸಾಲಿ ನಿಂತ ಒಳ್ಳೆ ಅಪ್ಪ ಜ್ವರ ಬಂದವ. 2 ಹಳ್ಳು ಬರಾಕತ್ತಾವ್ರಿ. ಹಿಂಗಾಗಿ ಮುಕ್ಕೋತೇನಪ್ಪ ಈಗ? ಅಲ್ಲ ಕೂರ್ಚೆ ಮ್ಯಾಗ ಕುಂದ್ರೋಣ, ಪೂಜೆ ಮಾಡ್ತೀನಿ. ಮತ್ತು ಜಳಕ ಮಾಡ್ರ ಬಂದು 11:30 ಬಂದ ನೋಡಿರಿ. 11:30 12 ಗಂಟೆಗೆ ಬಂದಾನ. ಈಗ 11:30 ಬಂದಾನ ರೀ. ಆದ್ರೆ ಈಗ 12 15 ಹಿಂಗಾಗಿರ್ಬೇಕು ರೀ ಟೈಮು. ಹೋಗ್ಯಪ್ಪ ಹೋಗಿ ಮುಕ್ಕೋ. ಬರ್ರಿ ನಾನು ದೇವ್ರ ಪೂಜೆ ಮಾಡಾಕತ್ತಿದ್ದೆ. ಇದು ಎಣ್ಣೆ ನೋಡಿ ಯಾವ ಥರ ಐತೆ ನೋಡಿ ಸ್ನೇಹಿತರೆ. ದೀಪ ಸನ್ಯಾಕ ಹತ್ತವಲ್ರಿ, ಈ ಥರ ಒಂದು ಪಾವು ಕಿಲೋದ್ರ ಬಂದೈತೆ ನೋಡಿರಿ ಎಣ್ಣೆ. ದೀಪ ಹಚ್ಚಕ್ಕೆ ತೊಗೊಂಬರ್ತೀವಲ್ಲ, ಜನಗಳಿಗೆ ಹೆಂಗೆ ಆಮರ್ಸ್ ನೋಡಿ. ಅದಕ್ಕೆ ಈ ಸುಡ್ಗಾಡು ಜಡ್ ಬರ್ತಾವೆ ರೀ. ಈ ಎಣ್ಣೆ ಅಡುಗೆ ಮಾಡಿದ್ನಂದ್ರೆ ನಾನು ಮಾತ್ರ ಕೆಮ್ಮು ನೆಗಡಿ ಚಲೋ ನೋಡಿರಿ. ಅದಕ್ಕೆ ಜಮೀನಿಗೆ ತೊಗೊಂಬರ್ತೀನಿ ರೀ. ನಾವು ಉಣ್ಣಾಕ 5 ಕಿಲೋ ಎಣ್ಣೆ ದೀಪಕ್ಕೆ ತೊಗೊಂಬರ್ತೀನಿ. ಎಂಥದ್ದು ಇರುತ್ತೆ ನೋಡಿ ಎಣ್ಣೆ, ದಾಯಿ ಹೊಡಿಲಿ ನೋಡಿದ್ರೇ ಇದಾಗುತ್ತೆ. ತಿಕ್ಕಬೇಕ್ರಿ ಇದನ್ನು. ಹಿಂಗೆ ಅರ್ಧ ತೊಳಕ್ಕೆಲ್ಲ ಮೆಟ್ಕೊಂಡ್ಬಿಟ್ಟಿದ್ರಿ. ಬಿಸಿನೀರು ಹಾಕಿ ಸಾಬೂನು ಪುಡಿ ಹಾಕಿ ತೊಳೆದ್ರೆ ಹಿಂದೆ ಅದೇ ಹರಿತು ನೋಡಿ, ಅಷ್ಟು ಇರ್ತೈತಿ. ಏನು ಕೆಮಿಕಲ್ ಸುಡುಗಾಡು ಮಿಕ್ಸ್ ಮಾಡ್ತಾರನ ಕುಲ್ಲ ಎಣ್ಣೆಯಾಗ ತಿನ್ನಬಾರ್ದು. ಸುಮ್ಮನೆ ಪೇವರ್ ಶೇಂಗಾದ ಎಣ್ಣೆ ಜಮೀನಿ ಇಂಥ ಪಾಕೆಟ್ ತಿನ್ನಬೇಕು. ಬರ್ರಿ ಯಾಕೆ ಮನೆಗಸ್ಲಪ್ಪ. ಬರ್ರಿ ನಾನು ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಮತ್ತೆ ಅಡುಗೆ ಮಾಡ್ತೀನಿ ರೀ. ಯಾಕೆ ಉಂತೀನಪ್ಪ? ಬಾ ಬರ್ರಿ. ಶ್ರಾವಣ ಕಿರಿಕಿರಿ ಹಚ್ತಾ ನೋಡ್ರಿ, ಜ್ವರ ಬಂದವಲ್ಲ. ನೋಡಿ ಸ್ನೇಹಿತರೆ, ಪೂಜೆ ಎಲ್ಲ ಆಯಿತು. ಶುಕ್ರವಾರ ಪೂಜೆ ಮುಗೀತು. ನಾನು ಕೂಡ ಒಂದಿಷ್ಟು ನಾಷ್ಟ ಮಾಡ್ಕೊಂಡು ತಿಂದು ಮಧ್ಯಾಹ್ನ ಹಂಗೆ ಅಡುಗೆ ಚಾಲು ಮಾಡ್ತೀನಿ ರೀ. 12:30 1 ಗಂಟೆ ಹಾಕಿ ಬಂದೈತೆ ರೀ. ಎಲ್ಲ ಕೆಲಸ ಮುಗೈತೆ. ಆದ್ರೆ ಚಪಾತಿ ಹಿಟ್ಟು ನಾದ್ತೀನಿ. ಒಂದು ಬೇಳೆ ಪಲ್ಯರ ಆಗಲಿ ಅಲಸಂದಿಕಾಳು ಪಲ್ಯರ ಆಗಲಿ ಮಾಡ್ತೀನಿ ನೋಡಿ. ಪಾಲಕ್ ಐತೆ, ಪಾಲಕ್ ಹಾಕಿ ಅಲಸಂದಿಕಾಳು ಪಲ್ಯರ ಮಾಡ್ತೀನಿ. ಇಲ್ಲಿಕ್ಕಂದು ನಾನು ನಾಷ್ಟ ಮಾಡ್ಕೊಲಿಕ್ಕೂ 2 ರೊಟ್ಟಿ ಅದಾವ ರೀ. ರೊಟ್ಟಿ ಎಣ್ಣೆ ಕರ ಹಾಕೊಂಡು ತಿಂತೀನಿ. ಮತ್ತು ಚಪಾತಿ ಮಾಡತ್ನಲ್ರಿ ಹಂಗೆ ಮಧ್ಯಾಹ್ನಕ್ಕೆ ಅದನ್ನೇ ಊಟ ಮಾಡ್ಕೊಂಡ್ರಾತು. ಬನ್ನಿ ಸ್ನೇಹಿತರೆ, ಚಪಾತಿ ಹಿಟ್ಟು ನಾದಿ ಪಲ್ಯ ಮಾಡಿ ಮತ್ತು ಹಿಟ್ಟು ನಾದ್ಕೇರಿ ಪಲ್ಯ ಕುದಿಯಾಕಿಟ್ಟು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ತಿರುಗಿ ಹೊತ್ತು ಮುನ್ನಕ್ಕೆ ಬಂದೈತೆ. ಶ್ರಾವಣಿ ಕೂಡ ಬಂದಾಳ. ಅಂಗಳ ಕಸ ಗುಡ್ಸೀನಿ, ಅಂಗಳಕ್ಕೆ ನೀರು ಹೊಡೆದೀನಿ. ಹೊಡೆದ ಕೇರಿಗೆ ಎಲ್ಲ ಕೆಲಸ ಮುಗಿಸಿ ಬಂದೀನಿ ರೀ. ಶ್ರವಣ ಒಟ್ಟ ಕೈನೇ ಬೀಳಿಲ್ಲ ರೀ. ಮಧ್ಯಾಹ್ನ ಚಪಾತಿ ನಾದಿ ಕಾಳು ಕುದಿಯಾಕಿಟ್ಟೀನಿ ರೀ. ಶ್ರಾವಣಿ ಬಂದಾಳ ಸ್ಕೂಲಿಂದ. ಹೋಮ್ವರ್ಕ್ ಬರಾಕತ್ತೇವ? ಶ್ರಾವಣಿ ಹಲ್ಲಿ ಬಿದ್ದೈತಿ ಅಂತ ಕಮೆಂಟ್ ಮಾಡೀರಿ. ತೋರಿಸಿ
ಅಲ್ಲಿ ಬಿದ್ದೈತೆ ನೋಡಿ ಮುಂದಿಲ್ಲ ನಾಲಿಗೆ ಇಡ್ಬೇಡ ಅಲ್ಲಿಗೆ ಬೇಡ ನೋಡ ನಾಲಿಗೆ ಇಟ್ಟೆ ಬೇಡ ನೋಡಿ ಇನ್ನು ಹೇಳಕ್ಲೆ ಉಣ್ಣತ್ತಿಲ್ಲ ಮೀ ಮಗಳು ಹೇಳಕ್ಲೆ ಉಣ ಅಲ್ಲತ್ತ ಹೇಳಕ್ಲೆ ಮಗಳು ಉಣ ಅನ್ನತ್ತ ಹಂಗೆ ಆಗುತ್ತೆ ನೋಡಿ ನೀನು ಹೇಳಕ್ಲೆ ಏನು ಮಾಡ್ತೆ ಮಾಡೋ ಇದು ನೋಡಿ ಮುಕ್ಕೊಂದೈತೆ ನೋಡಿ ಬಿಟ್ಟು ಕೇಳಿ ಸ್ವಲ್ಪ ವಿಡಿಯೋ ಚಲೋ ಮಾಡೋದಂತ ನಾ ಮಾಡಿದ್ರೆ ಎದ್ದು ಕುಂದ್ರೆ ಅಯ್ಯಪ್ಪ ಸೊಂಟಿಲ್ಲ ಸೊಳ್ಳೆ ಕಡಿತೇವೆ ಸೊಳ್ಳೆ ಹಂಗಾಗ್ಯಾವ್ರಿ ಈ ಪಲ್ಯಕ್ಕೆ ಹಾಕಿ ನೋಡಿ ಹೊತ್ತು ಮನಿಗೆ ಪಲ್ಯ ಕುದಿಯಾಕತ್ತೈತೆ ಪಾಲಕ ಏನು ಮಕ್ಳಿಗೆ ಆರಾಮಿಲ್ಲಕ್ಕ ಏನು ಮಾಡೋದ ಏನು ಬಿಡೋದು ಅನಿಸ್ಬಿಡ್ತದೆ ಸ್ನೇಹಿತರೆ ಏನು ಮಾಡೋದು ಮಕ್ಳು ಆರಾಮಿದ್ದು ಎಲ್ಲನೂ ಆರಾಮ ಪಾಲಕ್ ಹಾಕೀನಿ ಉಳ್ಳಾಗಡ್ಡಿ ಟಮಾಟಿ ಅಸಂದಿಕಾಯಿ ಕುದಿಯಾಕೆ ಇಟ್ಕೊಂಡು ಕುದಿಸಿಟ್ಟು ನೋಡಿ ಅಸಂದಿಕಾಯಿ ಪಲ್ಯ ಚಪಾತಿ ಇಟ್ನಾದೀನಿ ಮುಂಜಾನೆನ ಅದಕ್ಕೆ ನಾಷ್ಟ ಮಾಡಿದ್ದು ಸ್ನೇಹಿತರೆ ಮತ್ತು ನಾಷ್ಟನ ಮಾಡ್ಕೊಂಡಿನಿ ರೀ ಆಮೇಲೆ ಅವಲಕ್ಕಿ ಮಕ್ಳಿಗೆ ಆರಾಮಿಲ್ಲ ರೀ ನಮ್ಮ ಮಗ ಏನು ಮಾಡೋದ ಏನು ಬಿಡೋದ ಅನ್ನಂಗೆ ಆಗೈತೆ ನೋಡಿ ಸ್ವಲ್ಪ ನೀರು ಸೊಳ್ಳೆ ಕಡೆ ಆಗತ್ತಾ ಸೊಳ್ಳೆ ಬತ್ತಿ ಹಚ್ತೀನಿ ತಡಿ ಬರೀ ಇದು ಕುದಿಲಿ ಪಲ್ಯ ಎಲ್ಲ ಕುದ್ದ ಮ್ಯಾಗ ತೋರಿಸ್ತೀನಿ ರೀ ನಿಮ್ಮ ಪಲ್ಯ ಕುದ್ಮ್ಯಾಗ ಚಪಾತಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಅನ್ನ ಮಾಡಿ ಏನವಿ ನೀವು ತಿನ್ನಪ್ಪ ಅನ್ನ ಹಾಂ ಇರುವಾಳು ಏನು ಇಲ್ಲಿ ನೋಡಿಲಿ ಏನು ನಿನ್ನ ಫೇವ್ರೇಟ ಉಣ್ಣೋದಿಲ್ಲ ಅಪ್ಪ ಈಗ ಗಂಜಿ ಮಾಡಿದ್ದೀನಿ ರೀ ಶ್ರಾವಣಿಗೆ ಸ್ವಲ್ಪ ಗಂಜಿನೂ ಕೊಡಲಿಲ್ಲ ಸ್ನೇಹಿತರೆ ಏನು ಮಾಡೋದು ನೋಡಿ ತೇತನ ಹೊತ್ತ ಕೂತಿ ಕಡಿಮೆ ಹಾಕೋಕೆ ಕೂತಿಲ್ಲಪ್ಪ ತೇತನ ಶ್ರಾವಣ ನೀನು ತೊಡಿ ಮಾಡ್ತಾ ಕೂತೀನಿ ಇಲ್ಲ ಒಟ್ಟ ಕೈ ಬಿಳಿಲ್ಲ ರೀ ಈಗ ಅಡುಗೆನ ಮಾಡೋಣ ಬೇಡ ಅಯ್ಯಪ್ಪ ತಿನ್ನೋಣ ಬೇಡ ಅಯ್ಯಪ್ಪ ಅಂತಂದೆ ಮಾಡೋ ಮಮ್ಮಿ ಅಂತಂದ ಅವು ಡಬ್ಬಿ ಬಾಕ್ಸದ ಬಾ ತೊಳೆದಿಡ್ಬೇಕು ಇವತ್ತು ನಾಳೆ ಹಾಕಿಡೋಣ ತೊಳಿಬೇಕ್ರಿ ಅವೆಲ್ಲ ತೊಳೆದು ಡಬ್ಬಕ್ಕೆ ಬೇಕು ಬಿಸಿಲಿಗೆ ಹಂಗಂದ್ರೆ ವರಿಷ ಹಾಕಕ್ಕೆ ಬರ್ಸ್ಕೊಂತಾರೆ ಅವರೇ ಸಿಸ್ಟರ್ ಹೇಳಿದ್ರು ತೊಳಕ್ಕೆ ಡಬ್ಬಾಕಿ ಹಾಕಿ ಇಡ್ರಿ ಸಿಸ್ಟರ್ ಹಂಗೆ ಹಾಕ್ಬೇಡ್ರಿ ಅಂತಂದ್ರೆ ಬೆಳಗಾವ್ ಸಿಸ್ಟರು ಬರ್ರಿ ಮತ್ತು ಸಿಗ್ತೀನಿ ರೀ ಚಪಾತಿ ಮಾಡಾಗ ಯಪ್ಪ ಒಂದು ಸ್ವಲ್ಪ ಪಾಳಿ ಹಸ್ಕೊಂಡು ಕುಂದ್ರ ಬಾ ಆಪಿಲಿ ಚಪಾತಿ ಮಾಡ್ತೀನಿ ನೋಡಿ ಸ್ನೇಹಿತರೆ ಅಕ್ಕ ಇದ್ರಾಗ ಏನು ಮಾಡಕತ್ತಿರ್ಬೇಕು ಪುಟ್ಟ್ಯಾಗ ಅಂತಿರ್ಬೇಕು ರೀ ಚಪಾತಿ ಮಾಡೀನಿ ಪಲ್ಯ ರೆಡಿ ಆಗೈತಿ ಪಲ್ಯ ತೋರಿಸೋ ಮೇಲೆ ಹೇಳ್ತೀನಿ ರೀ ಆಮೇಲೆ ನಿಮ್ಗೆ ಇದು ಇದು ಹಾಕಿ ಇಟ್ಟಿಗೆ ನೋಡಿ ಇದು ಇದಂತಲ್ಲ ಮದು ಪಾಲಕ್ ಹಾಕಿ ಅಸಂದಿಕಾಯಿ ಪಲ್ಯ ಮಾಡಿ ಉಣ್ಬೇಕಂತ ಇಷ್ಟ ಆಗೈತೆ ಮಾರಾಗ ಹೆಚ್ಚಾಗೈಬೇಕು ನೋಡಿ ಸ್ನೇಹಿತರೆ ಈ ಕಡೆ ಹಿಟ್ಟು ನದಾಕತ್ತೀನಿ ರೀ ಶ್ರವಣ್ ಕುಮಾರ ರೊಟ್ಟಿ ಉಣ್ತೀನಿ ಅಂದನ್ರಿ ಅವು ಜ್ವರನೂ ಬಂದಾವು ರೊಟ್ಟಿ ಕೊಟ್ರ ಚಪಾತಿ ಉಣ್ತೀನಿ ಅಂದನ್ರಿ ಶ್ರವಣ್ ಕುಮಾರ ಜ್ವರ ಬರ್ತಲ್ಲಾಗ ರೊಟ್ಟಿ ಕೊಟ್ರ ಹಾಕಂತ ಒಂದು ರೊಟ್ಟಿ ಮಾಡಿಬೇಕಂತ ಹಿಟ್ಟು ನದಾಕತ್ತೀನಿ ನೋಡಿ ಇದು ಹಿಟ್ಟು ನಾದಿದಾಗ ಒಲಿ ಚಲೋ ಐತೆ ಸ್ನೇಹಿತರೆ ಇದನ್ನ ಕೀಡಿ ಹಾಕಿಬಿಡ್ತೀನಿ ಅವ್ರು ಹಿಟ್ಟು ಹೇಳ್ಬಿತ್ತಂಬ ಇವಾಗ ಸ್ನೇಹಿತರೆ ಅದರ ನಾದ್ಕೊಂಡು ಇದನ್ನು ಮಿಚ್ಕೊಳಕತ್ತೀನಿ ಮೆತ್ತ ಮಾಡಿಕೊಡ್ತೀನಿ ರೀ ಶ್ರಾವಣಿಗೆ ಹೊಟ್ಟೆ ಉಬ್ಬಿಸಿ ಒಂದು ರೊಟ್ಟಿ ಊಟ ಮಾಡಿಸಿ ಅವು ಗುಳಿಗೆ ತಂದು ದವಾಖಾನೆ ತೋರ್ಸ್ಕೊಂಬಂದೀನಿ ರೀ ಗುಳಿಗೆ ಇಟ್ಟೇವ ತೋರ್ಸ್ಕೊಂಬಂದಿಲ್ಲ ನೋಡಿ ಸ್ನೇಹಿತರೆ ಶ್ರಾವಣ್ ಕುಮಾರ್ದಾಗ ಅದಾವಲ್ಲ ದವಾಖಾನೆ ತೋರ್ಸ್ಕೊಂಬಂದೇವಿ ಎರಡು ಗುಳಿಗೆ ತೊಗೊಂಬಂದೇವಿ ಒಂದೇ ರೊಟ್ಟಿ ಆಗುತ್ತೆ ನೋಡಿ ಮೆತ್ತ ಮಾಡಿಬಿಡ್ತೀನಿ ರೀ ಹೊಟ್ಟೆ ಉಬ್ಬಿಸಿ ತಳ್ಳ ಮಾಡಿ ಬಿಡಿಸಾಗುತ್ತೆ ರೀ ಮೆತ್ತಗೆ ಮಾಡಿಬಿಡ್ತೀನಿ ಸ್ನೇಹಿತರೆ ಮಕ್ಕಳಿಗೋಸ್ಕರ ಕಷ್ಟಪಡ್ಬೇಕು ಅಂತ ಬಾಯಿ ಮುಸ್ರಿ ಮಾಡಿಲ್ರಿ ನಾನು ಅವ್ರಿಗೆ ದೋಸೆ ತರಿಸಿ ತಿನ್ನಿಸೀನಿ ರೀ ಅವಲಕ್ಕಿ ಮಾಡ್ಬೇಕಂತೆ ಉಳಿದ್ದೆ ಅವಲಕ್ಕಿ ಸುಮ್ಮನೆ ನಿಮ್ಮ ಮುಂದೆ ಹೇಳಿದ್ದೀನಿ ರೀ ಏನೂ ತಿಂದಿಲ್ಲ ಅಂತಾಳೆ ಅಕ್ಕ ಅಂತೇಳಿ ಹಿಡಿದೆ ಸ್ನೇಹಿತರೆ ಜೀವ ತಡೆಯವಲ್ರಿ ಸುಳ್ಳು ಹೇಳಿದ್ರು ಮನಸ್ಸು ತಡೆಯ ನೋಡ್ರಿ ನಂದು ಅದಕ್ಕೆ ಅದೇ ಅವಲಕ್ಕಿ ಉಳಿದು ಎಲ್ಲ ಪಲ್ಯಕ್ಕೆ ಹಾಕಿ ನೋಡಿ ಪಲ್ಯಕ್ಕೆ ಹಾಕಿ ರೊಟ್ಟಿ ಮಾಡಕತ್ತೀನಿ ಉಣ್ಬೇಕಂತ ಚಪಾತಿ ಪಲ್ಯ ಮಾಡೀನಿ ರೀ ರೊಟ್ಟಿಯಾಗ ಉಣಿಸ್ಕೇರಿ ಚಪಾತಿ ಪಲ್ಯ ನಾನು ಶ್ರಾವಣಿ ಉಣ್ತೀವಿ ರೀ ಅವು ಇಷ್ಟಕ್ನಾಗ್ಯಾರ ಚಪಾತಿ ಪಲ್ಯ ಊಟ ಹೋಗೋದಿಲ್ಲ ಸ್ನೇಹಿತರೆ ಉಣ್ಬೇಕಂದ್ರೆ ಊಟ ಹೋಗೋವಲ್ಲು ಮಕ್ಕಳು ಆರಾಮಿದ್ರೆ ಊಟ ಹೋಗೋದು ಸ್ನೇಹಿತರೆ ಮಕ್ಕಳು ಆರಾಮಿಲ್ಲ ಊಟ ನೋಡ್ರಿ ಜಿಗಿ ಹಾಕಿದ್ರಿ ಅದಕ್ಕೆ ಜಿಗಿ ಹಾಕಿ ಮಾಡಿ ನೋಡಿ ಮಕ್ಕಳಿಗೋಸ್ಕರ ತಿಂತಾನ ಒಂದು ಅರ್ಧ ತಿನ್ನಂದ್ರೆ ಮತ್ತೆ ನಮಗೆ ಪೂರ್ತಿ ಆಗುತ್ತೆ ರೀ ಅವಾಗ ಏನಂದ್ರೆ ಬರ್ರಿ ಅವಾಗ ಊಟ ಮಾಡಿಸಿ ಎಣ್ಣೆ ಗುಳಿಗೆ ಹಾಕಿ ಮಾಡಿಸಿರ್ತೀನಿ ನಿನ್ನೆ ಬಟ್ಟೆ ಒಗ್ದಿಲ್ಲ ರೀ ನಿನ್ನೆವು ಇವತ್ತಿನೂ ಎಡ್ಡು ಕೂಡಿ ಇವತ್ತು ಬಟ್ಟೆ ಒಗದು ಹಾಕಿದೆ ಒಗದು ಹಾಕಿದಕ್ಕೆ ಇವತ್ತು ನೈಟ್ಲರ್ಕ ಹೊಸ ನೈಟಿ ಬಯಸಿ ನೋಡಿ ಎರಡೇ ನೈಟಿ ತೊಗೋತೀನಿ ರೀ ನೈಟಿ ತೊಗೊಂಡು ಎರಡು ಹರಿತನ ಉಡ್ತೀವಿ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಹುಟ್ಟಿವಂದ್ರೆ ಅನ್ಭವಿಸ್ಲೇಬೇಕು ರೀ ಶ್ರಾವಣಿಗೆ ಆರಾಮಿಲ್ಲ ಶ್ರಾವಣಿಗೆ ಆರಾಮ ತಪ್ಪಿ ಹುಷಾರು ತಪ್ಪಿತು ಆಕಿಗೆ ಆರಾಮ ಆಯ್ತು ಅನ್ನೋರಾಗನೇ ಮತ್ತು ಶ್ರಾವಣಿಗೆ ಹುಷಾರು ತಪ್ಪೈತೆ ರೀ ಮತ್ತು ನನಗೂ ನೀನು ಹುಷಾರು ತಪ್ಪಿತ್ತು ಇನ್ನೂ ಒಂದು ಗುಳಿಗೆ ಎಲ್ಲ ಶ್ರಾವಣಿ ನಂದು ನಾನು ಇನ್ನೊಂದು ನುಂಗಿದೆ ಇನ್ನೂ 2 ಗುಳಿಗೆ ಅದಾವ್ರಿ ನುಂಗ್ಬೇಕ್ರಿ ನಾ ಶ್ರಾವಣಿಗೂ ಸಹ ಗುಳಿಗೆ ಎಣ್ಣೆ ಹಾಕಬೇಕು ಉಣ್ಣಾಕ ಕುಂದಿರ್ಸೀನಿ ರೀ ಉಣ್ಣಾಕ ತೇರಿಲ್ಲವ
ನನಗೂ ಊಟ ಹೋಗಲ್ಲ ನೋಡ್ರಿ. ಮಾಡಿದ ಪಲ್ಯ ಚಪಾತಿ ಹಂಗೆ ಉಳಿತೈತಿ, ಯಾರು ತಿನ್ನೋದ ರೀ. ಇವು ಮಕ್ಳು ಉಂಡು ತಿಂದು ಚೆಂದಾಗಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ನನ್ನ ಮಾರಿ ಮೇಲೆ ಲಕ್ಷಣ ಕೊಟ್ಟೈತೆ ರೀ. ಯಾಕಂದ್ರೆ ಏನಪ್ಪ ದವಾಖಾನೆ ತೊಗೊಂಡು ಹೋಗ್ಬೇಕಂದ್ರೆ ಈಗ ಅದು ಅಮೌಂಟ್ ಸರಿಯಾಗಿಲ್ರಿ ನನ್ನ ಕೈಗೆ ಹೆಚ್ಚಿಗೆ. ಈಗ 500-1000 ರೂಪಾಯಿ ಬೇಕು ದವಾಖಾನಿಗೆ ಹೋಗಿ, ಏನೂ ಇಲ್ಲಾಂದ್ರೆ 500-1000 ರೂಪಾಯಿ ಬೇಕು. ಮತ್ತು ಹೆಚ್ಚಿಗೆ ಅಮೌಂಟ್ ಖರ್ಚು ಬಂತಂದ್ರೆ ಏನು ಮಾಡಬೇಕು, ಏನಾಗಲ್ಲ. ಅದಕ್ಕೆ ನೋಡಿದ್ರೆ ಅದು ಇವತ್ತು ಅದನ್ನು ನೋಡ್ತೀನಿ ರೀ. ಅದು ನಾಳೆಗೆ ಎಲ್ಲರೂ ಸಜ್ಜು ಮಾಡ್ಕೊಂಡು ಹೋಗಿ ಹೋಗ್ತೀನಿ ರೀ. ತಲೆ ಅದು ಉಕ್ಕುರ್ಲಾಡ್ತೈತೆ ಸ್ನೇಹಿತರೆ. ಜಳದಾಗ ಏನು ಮಾತಾಡ್ತೀನಿ ಅನ್ನೋದು ಅವ್ರಿಗೆ ಅವಾಗ. ಮತ್ತು ನಮ್ಮ ಬೆಳಗಾವಿ ಸಿಸ್ಟರ್ ಒಬ್ರು ಫೋನ್ ಹಚ್ಚಿದ್ರು, ಹಿಂಗೆ ರೀ ಒಂದು ರೊಟ್ಟಿ ಮಾಡಿಕೊಡ್ರಿ, ಚಪಾತಿ ಕೊಡಬೇಡ್ರಿ ಅಂದರು. ಅವಾಗ ಒಂದು ರೊಟ್ಟಿ ಮಾಡಿಕೊಟ್ಟೆ, ಅವಗೋಸ್ಕರ ಒಂದು ರೊಟ್ಟಿ ಮಾಡಿಕೊಟ್ಟೀನಿ. ಮತ್ತು ಅವಾಗ ಇದು ಮಾಡೀನಿ ರೀ, ಏನಂತಲ್ಲಪ್ಪ ಇಳಿ ಹಾಕೀನಿ. ಗಂಜಿ ಮಾಡಿದ್ರೆ ಗಂಜಿ ಮಾತ್ರ ಉಣ್ಲೇ ಇಲ್ರಿ. ನೈಟಿ ಥರ ಐತೆ ನೋಡಿ ಸ್ನೇಹಿತರೆ, ಹೆಂಗೈತೆ ಅಂತ ಕಮೆಂಟ್ ಮಾಡಿ. ನನ್ನ ಕಲರ್ ಅದ್ರ ಕಲರ್ ಒಂದೇ ಆಗೈತೆ ರೀ, ಚಂದ ಅನ್ಸವಲ್ದು. ಇನ್ನು ಇದ್ರದ್ದು ಒಂದು ಉಳ್ದೈತೆ ರೀ, ಸುಮ್ಮ ಇನ್ನೂ 2 ಅದಾವ ಇಂಥವು. ಇಂಥ 2 ಕಲರದ್ದು ಒಂದು ಹಾಕ್ಕೊಂಡೀನಿ ರೀ ನಾನು. ಚಂದ ಚಾರಿ ಸುಮ್ಮ ಎಲ್ಲರೂ ತೊಗೊಂಡ್ಬಿಟ್ಟಿಂದ ಒಂದು ಹಾಕ್ಕೊಂಬಿಡು ನೋಡಿ. ಸುಮ್ಮ ಅವಾಗ ಮುಂಜಾನೆ ಆಡ್ರ ಇದು ಮಾಡಿ ಕೇಳಿ ಸ್ವಲ್ಪ ಒಳಗೆ ಸ್ವಲ್ಪ ಹಿಡಿದು ಹಾಕ್ಕೊಂಬಿಟ್ಟು ಸ್ನೇಹಿತರೆ. ನನ್ನ ನೈಟಿ ಭಾಳ ಹಿಡ್ಸೋಣಲ್ರಿ, ಯಾಕಂದ್ರೆ ದಪ್ಪ ಹಾಕ್ತೀವಲ್ಲ, ಸುಮ್ಮ ಸಿಗಿಸ್ಕೊಂಬಿಡು ನೋಡಿ. ಒಂದು ಸ್ವಲ್ಪ ಲೂಸ್ ಆದ್ರೆ ಹಿಡ್ಕೊಂಬಿಡೋದ್ರಿ. ಮೈಯಾಗ ಲೂಸ್ ಉಡ್ತೀನಿ ರೀ ನಾ ಯಾವತ್ತು, ಬಿಟ್ಟು ಬಿಡಲ್ಲ ನೈಟಿಗಳು. ಚಂದ ಕಾಣತ್ತೀರಿ. ಆದ್ರೆ ಏನು ಮಾಡೋದು ನೋಡಿ. ಯಾಕೆ ಇವತ್ತು ನಡ್ಬಾರ್ಕು ಒಂದು ನೈಟಿ ಆಗುತ್ತಾ, 2 ದಿನ ಬಟ್ಟೆ ಪಟ್ಟಿಟ್ಟ ಒಗ್ಯಾಕ ಮಾಡೋಕೆ 2 ದಿನದಂತ ಬಳಸೀನಿ ರೀ. ಚಪಾತಿ ಮಾಡೀನಿ, ಪಲ್ಯ ಮಾಡೀನಿ, ಉಣ್ಣಾಕೆ ಮನಸ್ಸಿಲ್ಲ ಸ್ನೇಹಿತರೆ. ಚಂತನೂ ಹಂಗೆ ಆಗೈತೆ ರೀ. ಯಾಕೆ ಇಷ್ಟು ಕಾಡ್ತಾನೆ ದೇವರು, ಕಾಡಲ್ಲೇ ಕಾಡ್ತಾನೆ ನೋಡಿ, ಕಾಡಲ್ಲ. ಈಗ ರಾತ್ರಿ ಹೆಚ್ಚು ಕಮ್ಮಿ ಆತಂದ್ರೆ ಮುಂದೆ ಹೋಗೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ತೋರ್ಸ್ಕೊಂಬಂದೀನಿ ರೀ. ಈಗ ನಾನು ಕಮ್ಮಾತ ಅಂತೀನಿ ರೀ. ನೋಡೋಣ್ರಿ ಇವತ್ತು ನಾನು ನೋಡಿ, ನಿನ್ನೆ ರಾತ್ರಿ ಬಂದವ್ರಿ. ರಾತ್ರಿ ಬೆಳಗ್ಗೆ ಹೋಗ್ಬೇಕಾಗಿದ್ದ ದವಾಖಾನಿಗೆ. ಏನೋ ಕಮ್ಮಾತ ಬಿಡಪ್ಪ ಅಂತ ನೋಡ್ರಿ, ರಟ್ಟಿ ಬ್ಯಾನ್ ಆತಾವ ವಿಡಿಯೋ ಮಾಡಕ್ಕೆ ಹಿಡಿದು. ಇವತ್ತು ಶುಕ್ರವಾರ ತಲೆ ತೊಳ್ಕೊಂಡೀನಿ ರೀ. ತೊಳ್ಕೊಂಡು ಪೂಜೆ ಗೀಜೆ ಮಾಡೀನಿ. ಮುದ್ದೆ ಹಾಕ್ಕೋಬೇಕಂದು ಯಾವುದಾ ನೋಡಿ. ಇವಾಗ ನಿಚ್ಚಿದ್ರೆ ಒಂದು ಸ್ವಲ್ಪ ಏನೋ ಮುಂಜಾನೆ ಆರಾಮ ಅನ್ಸಿತ್ರಿ. ಅವಾಗ ಆರಾಮ ಅನ್ಸೋದು ಜಾಕ ಮಾಡಿ ಸಾರಿ ಕಸಿ ಮತ್ತು ಮುದ್ದೆ ಹೋಗ್ಬೇಕಾದ್ರೆ ಬಂದೇ ಬಿಟ್ಟ. ಯಪ್ಪ ಎಲ್ಲಿ ಹೋಗೋದ್ರಿ, ಯಾಕೆ ಮಕ್ಕಳಿಗಿಂತ ಹೆಚ್ಚಿಂದೇನೆ ಸ್ನೇಹಿತರೆ. ಮಕ್ಕಳು ಚಂದ ಅಂದ್ರೆ ನಾವು ಚಂದ. ಮಕ್ಕಳೇ ಚಂದ ಇರ್ಲಿಕ್ಕಂದ್ರೆ ನಮ್ದು ಏನು ಮಾಡಿದ್ರು ಸ್ವಾರ್ಥಕ್ಕೆ ಒಂದಲ್ರಿ ಅದು. ಅಸ್ವಾರ್ಥ ಅಂತಾರಲ್ಲ, ಹಂಗೆ ಒಂದತ್ತು ನೋಡಿ ಸ್ನೇಹಿತರೆ. ಮಾತಾಡ್ರೆ ಒಂದು ಸ್ವಲ್ಪ ಇದು ಮಾಡ್ತೀನಿ ರೀ ನಾನು. ಅವಸರ ಮಾಡಿ ಮಾತಾಡಕ್ಕೆ ಹೋಗ್ತೀನಲ್ಲ, ಹಿಂಗೆ ಅರ್ಥ ಆಗಲ್ಲ. ಏನು ಮಾಡ್ಬೇಕ್ರಿ, ಊಟ ಹೋಗವಲ್ದು. ಜನ್ಮಕ್ಕೆ ಯಾವ ರೀತಿ ದೇವ್ರು ಕಷ್ಟ ಕೊಡ್ತಾನೆ ರೀ. ಕೊಳ್ಳಿ ಒಂದು 5-6 ವರ್ಷ ಆಗುತ್ತೆ ನಮ್ಮ ಮಕ್ಳಿಗೆ ಇಷ್ಟು ಇರೋದ ಸ್ನೇಹಿತರೆ. ನಾವು ಎಷ್ಟೇ ಮಾಡ್ತೀವಿ ಅಂದರೂ ಆದ್ರೆ ಮಕ್ಳಿಗೆ ಇಷ್ಟು ತ್ರಾಸು ಬರೋದೇ. ಬರ್ಲಾರನೇ ಹಾಗಂದ್ರೆ ಆಗಲ್ಲ. ದೊಡ್ಡ ಆಗ್ಬೇಕಂದ್ರೆ ಅವ್ನು ಮಾರಿ ನೋಡಿ ಎಷ್ಟು ಚಂದಾಗೈತಿ. ಅಪ್ಪ ಒಂದು ಹಾಡಪ್ಪ ಆಡ್ತೀವಲ್ಲ ಅಪ್ಪ, ಒಂದು ಆಡ್ತೀವಿ ಬಂಗಾರ. ಅಪ್ಪಜ ನಾನು ಬಂಗಾರ ಉಣ್ಣಪ್ಪ ಅಂತ ತುಂಬಿಡು. ಎಣ್ಣೆ ಗುಳಿಗೆ ಹಾಕ್ತೀವಿ. ಯಾಕೆ ಹೋಗಲ್ಲೈತ್ಯ ಬಾಯಿ ಸಾಗಿರ್ತೈತಪ್ಪ, ಗಟ್ಟಿ ಧೈರ್ಯ ಮಾಡಿಬಿಡಪ್ಪ. ಯಪ್ಪ ಗಟ್ಟಿ ಧೈರ್ಯ ಮಾಡಿ ಉಣ್ಣಪ್ಪ. ನನ್ನ ಮಾತು ಕೌತಿರಪ್ಪ ಹೇಳಿ. ಯಾಕೆ ಹೋಗಲ್ಲೈತಲ್ಲ, ಬಾಯಿ ಸಾಗಿಲ್ಲಪ್ಪ. ನಮ್ಮಪ್ಪ ಶಾನೆವ ಉಣ್ಣಪ್ಪ. ಅಜ್ಜಿ ಗುಳಿಗೆ ಎಣ್ಣೆ ಹಾಕ್ತೀನಿ. ಉಣ್ಣು. ಟೈಮ್ 8:30 ಆಗೈತಿ, 9 ಹಾಕಿ ಬಂತು. ಹಿಟ್ಟಿಂದು ಕೊಡಬಾರ್ದ್ರಿ ಮಕ್ಕಳಿಗೆ. ನಾವು ಧೈರ್ಯ ಇರಬೇಕು ಸ್ನೇಹಿತರೆ. ಜೀವನದಾಗ ಧೈರ್ಯನೇ ಒಂದು ಬಲ. ಧೈರ್ಯ ಇರ್ಲಿಕ್ಕೆ ಯಾವುದಾಗಲ್ಲ. ಎಷ್ಟೇ ಧೈರ್ಯ ಮಾಡಿ ಒಮ್ಮೆ ಮನಸ್ಸು ಕುಗ್ಗುತ್ತೆ ನಮ್ಮದು. ಯಾಕಪ್ಪ ದೇವರು ನನ್ನ ಮಕ್ಕಳು ಹೆಚ್ಚೋದು ನಾನು ಧೈರ್ಯ ಮಾಡ್ತೀನಿ. ಇನ್ನೊಂದು ಯಾವ್ದಕ್ಕೆ ಅಂಜಲ್ಲ. ಮಕ್ಕಳೂ ಅದೇ ರೀತಿ ಆದ ಅಂದ್ರೆ ಒಂಥರ ಭಯ ಆಗ್ಬಿಡುತ್ತೆ. ಯಾಕಪ್ಪ ದೇವ್ರು ಇಷ್ಟು ಯಾಕೆ ಕಾಡ್ತಾರೆ ನಮಗೆ. ಅದರ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಮಕ್ಳಿಗೆ ಕಾಡಕ್ಕೆ ಹೋಗಬಾರ್ದು ದೇವ್ರೇ. ಯಾಕಂದ್ರೆ ಅವು ಕುಡ್ದು ನಾವೊಂದು ಲೆಕ್ಕ ಹಾಕಿರ್ತೀವಿ, ದೇವ್ರ ಒಂದು ಲೆಕ್ಕಾಚಾರನೇ, ನಮ್ದೊಂದು ಲೆಕ್ಕಾಚಾರ ಬೇರೆ ಇರ್ತದೆ, ದೇವ್ರ ಲೆಕ್ಕಾಚಾರನೇ ಬೇರೆ ಇರ್ತದೆ ಸ್ನೇಹಿತರೆ. ಇವಾಗ ನೋಡಿ ಎಲ್ಲ ಒಟ್ಟು ಇದು ಹೆಂಗೆ ಆಗಲಿ ಇದಕ್ಕೆ ಅಮೌಂಟ್ ಎದಕ್ಕಾರ ಕೂಡ್ಸ್ಕೋಬೇಕು, ಲೋನಿಗಾರ ಆಗಲಿ ಇಲ್ಲಿ ಕಡೆ ಎದಕ್ಕಾರ ಇರ್ತಾವಲ್ರಿ ಅಂತ ನಾವು ಅಂತಿರ್ತೀವಿ. 1000-1500 ರೂಪಾಯಿ ಕೊಡ್ಸೋರಾಗ ಈಗ 1500 ರೂಪಾಯಿ ಕೊಡ್ಸಿ ಸ್ನೇಹಿತರೆ. ನಿಮ್ಮ ಮುಂದೆ ಸುಳ್ಳಲ್ಲ. ಈಗ ಹೋದ್ರೆ ದವಾಖಾನೆಗೆ ಓದ್ತಾವಂತ ವಿಚಾರ ಮಾಡಿ ಮುಂದೆ ವಿಚಾರ ಮಾಡ್ಬೇಕು ನೋಡಿ. ಜಲಮ ಅದೇ ಇದ್ದು ಅಂದ್ರೆ ಹೋಗ್ಬಿಡಪ್ಪ, ಮಕ್ಕಳಿಗಿಂತ ಹೆಚ್ಚಿನ ಅನಿಸುತ್ತಾ. ನೋಡೋಣ್ರಿ ಇವತ್ತು ಅದನ್ನು ನೋಡಿ ನಾಳೆಗೆ ದವಾಖಾನೆಗೆ ಹೋಗ್ಲೇಬೇಕು ರೀ. ಮತ್ತು ಅದು ನಾಳೆ ಲಾಸ್ಟಿಗೆ ಅದೇ ಬರುತ್ತೆ ರೀ, ಮಕ್ಕಳಿಗಿಂತ ಹೆಚ್ಚಿನ ಹೋಗ್ಬಿಡ ಕಡೆ ಮತ್ತು ಮುಂದೆ ಅಂತ ಅದೇ ವಿಚಾರಕ್ಕೆ ಬರ್ತೀವಿ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ರೀ, ಜೀವನ ಹಿಂಗೆ ಸ್ನೇಹಿತರೆ. ಈ ಥರ ಜೀವನ ಯಾರಿಗೂ ಬರಬಾರ್ದು. ಬಂದ್ರೂ ಎದುರಿಸೋ ಶಕ್ತಿ ಆ ದೇವ್ರು ಕೊಡ್ಬೇಕು ನಮ್ಗತಾನೆ. ಎಷ್ಟೇ ಎದುರಿಸ್ತೀವಂದ್ರೂ ಎಷ್ಟೇ ಗಟ್ಟಿ ಇದೀವಿ ಅಂದ್ರೆ ಒಂದು ಟೈಮಿಗೆ ಎಲ್ಲ ಕಷ್ಟನೇ ನೋಡಿ. ಭಾಳ ಕಷ್ಟ ಆಗುತ್ತೆ ರೀ.
ಕಣ್ಣ ನೀರು ಬರ್ತಾವೆ ನನಗೆ. ಈ ತ್ರಾಸ ಈ ಅನುಭವ ಯಾರಿಗೂ ಬರಬಾರ್ದು ಅಂತ ನಾವು ಅಂತೀವಿ ರೀ. ಆದ್ರೆ ಅದು ಬಂದೇ ಬರುತ್ತೆ, ಬರುತ್ತನ್ನ ಪುರ್ಸತ್ತಿಗೆ ಇರಲ್ಲ, ಬಂದೇ ಬರುತ್ತಾ. ಇವತ್ತ ಶ್ರಾವಣಿ ಎಕ್ಸಾಮ್ ಇದ್ದು ಅಂತ. ಯಾವ ಎಕ್ಸಾಮ್ ಯಾವ್ಯಾವ ಇದ್ದವ? ನನಗೇನೋ ವಿಡಿಯೋ ಚಲೋ ಮಾಡೋಕ್ಕಿಂತ ಮೊದಲು ಏನರ ನಿಮಗೂ ಮಾತಾಡ್ಬೇಕಂತ ವಿಡಿಯೋ ಚಲೋ ಮಾಡ್ತೀನಿ. ವಿಡಿಯೋ ಚಲೋ ಮಾಡಿ ಟೆನ್ಷನ್ ಏನು ಮಾತಾಡಬೇಕು ಏನು ಅಂತೇಳಿ ಗೊತ್ತೇ ಆಗಲ್ಲ ಸ್ನೇಹಿತರೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ, ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್.